ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ವಿಡಿಯೋ ಹಾಕೋದು ತುಂಬ ಲೇಟ್ ಆಯಿತು ಸ್ನೇಹಿತರೆ. ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇವತ್ತು 3ನೇ ಆಷಾಢ ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ನಮ್ಮ ಮನೆಯಲ್ಲಿ ಆಚರಣೆ ಮಾಡಿದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಎದ್ದು ಆಷಾಢದಲ್ಲಿ ಆದಷ್ಟು ಬೇಗನೆ ಎದ್ದು ಲಕ್ಷ್ಮೀ ದೇವಿ ಅಥವಾ ಮನೆ ದೇವರ ಪೂಜೆ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಮನೆಗೆ ಶ್ರೇಯಸ್ಕರ ಮತ್ತು ಆದಷ್ಟು ಎಷ್ಟು ನಾವು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆಯನ್ನು ಮಾಡ್ತೇವೋ ಅಷ್ಟು ಶುಭ ಫಲ ಅನ್ನೋದು ದೊರೆಯುತ್ತೆ ಸ್ನೇಹಿತರೆ. ಹಾಗಾಗಿ ಈ ದಿನ ಯಾವ ರೀತಿ ನಾವು ದೇವರ ಆರಾಧನೆ ಮತ್ತು ದುರ್ಗಾದೇವಿ ಆರಾಧನೆ, ಮನೆ ದೇವಿ ಆರಾಧನೆ ಮತ್ತು ದುರ್ಗಾ ಪರಮೇಶ್ವರಿ ಮತ್ತು ಬನಶಂಕರಿ ದೇವಿಯ ಆರಾಧನೆ ಯಾವ ರೀತಿ ಮಾಡ್ಬೋದು ಸರಳವಾಗಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೆಣ್ಣು ದೇವರ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ನಾವು ಏನಾದರೂ ಅಂದುಕೊಂಡಂಥ ಕೆಲಸ ಸುಗಮವಾಗಿ ಸಾಗಬೇಕಾದ್ರೆ ಈ ಒಂದು ಆಷಾಢ ಮಾಸದಲ್ಲಿ ಕಾರ್ಯಸಿದ್ಧಿ ಆಗುವಂಥ ಕೆಲಸಗಳು ಸರಾಗವಾಗಿ ಸಾಗಬೇಕಾದರೆ ಈ ರೀತಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಣ್ಣು ದೇವರ ಮೊರೆ ಹೋಗುವುದು ತುಂಬ ಉತ್ತಮ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾವು ಅಂದುಕೊಂಡಂಥ ಕೆಲಸ ಸರಾಗವಾಗಿ ಆಗಬೇಕಾದರೆ ಈ ಒಂದು ಆಷಾಢ ಮಾಸದಲ್ಲಿ ಕುಲದೇವರಿಗೆ ಅಥವಾ ಮನೆ ದೇವರಿಗೆ ನಾವು ಮುಡಿಪು ಮತ್ತು ಈ ಒಂದು ತುಪ್ಪದ ದೀಪದ ಆರಾಧನೆಯನ್ನು ಈ ಒಂದು ಆಷಾಢ ಮಾಸದಲ್ಲಿ ಬೆಳಗೋದ್ರಿಂದ ತುಂಬ ಒಳ್ಳೆಯದು. ಅದಲ್ಲದೆ ನಾವು ಈ ಒಂದು ಆಷಾಢ ಮಾಸದಲ್ಲಿ ಹೆಣ್ಣು ದೇವತೆಯಾದಂಥ ಬನಶಂಕರಿ ದೇವಿಗೆ ನಾವು ರಾಹುಕಾಲದಲ್ಲಿ ದುರ್ಗಾಮಾತೆ ಬನಶಂಕರಿ ದೇವಿಗೆ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪದ ಆರಾಧನೆ ಮಾಡುವುದರಿಂದ ಮನೆಯಲ್ಲಿ ಏನೇ ಒಂದು ಕಷ್ಟ ನಷ್ಟಗಳಿರಲಿ, ಏನೇ ಒಂದು ಸಮಸ್ಯೆಗಳಿದ್ದರೂ ಎಲ್ಲವನ್ನು ಪರಿಹಾರ ಮಾಡ್ಕೋಬೋದು ಸ್ನೇಹಿತರೆ. ಹಾಗಾಗಿ ನಾನು ಕೂಡ ಇವತ್ತಿನ ದಿನ ಯಾವ ರೀತಿ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸಿ ತದನಂತರ ರಾಹುಕಾಲದಲ್ಲಿ ಯಾವ ರೀತಿ ನಾವು ನಿಂಬೆಹಣ್ಣಿನ ದೀಪದ ಆರಾಧನೆ ಮಾಡುವುದರಿಂದ ಏನೆಲ್ಲ ಫಲ ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೋಡ್ರಿ, ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಬೆಳಗ್ಗೆನೆ ಬೇಗನೆ ಎದ್ದು ಬಾಗಿಲು ಹೊಸ್ತಿಲೆಲ್ಲ ತೊಳೆದು ಅರಿಶಿಣದಿಂದ ಹೊಸ್ಲಿಗೆ ಲೇಪನ ಮಾಡಿ ತದನಂತರ ಅರಿಶಿಣ ಕುಂಕುಮ ಇಟ್ಟು ರಂಗವಲ್ಲಿಯನ್ನು ಬಿಟ್ಟರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ತಾನಾಗೆ ಒಲಿದು ಬರ್ತಾಳೆ ಸ್ನೇಹಿತರೆ. ಮನೆಯಲ್ಲಿ ಶುಚಿಯಾಗಿ ನಾವು ಎಷ್ಟು ಮಡಿಯಿಂದ ದೇವಿಯನ್ನು ಆಹ್ವಾನಿಸುತ್ತೇವೋ ಅಷ್ಟು ಮಡಿಯಿಂದ ತಾಯಿ ನಮ್ಮ ಮನೆಯಲ್ಲಿ ನೆಲೆ ಊರುತ್ತಾಳೆ ಅನ್ನೋದಕ್ಕೆ ಈ ಒಂದು ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಮನೆಯನ್ನು ಆದಷ್ಟು ಶುಚಿಯಾಗಿ ಇಡೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಆದಷ್ಟು ಶುಕ್ರವಾರ ಮಂಗಳವಾರ ಮನೆಯ ದೇವರ ವಾರವಾದ ದಿವಸ ಆದಷ್ಟು ಬೇಗನೆ ಎದ್ದು ಪೂಜೆ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಮನೆಯಲ್ಲಿ ಏನೇ ಒಂದು ಇರಲಿ ಆ ಒಂದು ನೈವೇದ್ಯ ಮಾಡಿ ತದನಂತರ ನಮ್ಮ ನಿತ್ಯ ಅನುಸಾರದ ಕೆಲಸ ಮಾಡುವುದರಿಂದ ತುಂಬ ಶುಭ ಫಲ ಸ್ನೇಹಿತರೆ. ಅವತ್ತಿನ ದಿನ ನೀವು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ಒಂದು ದಿನ ಪ್ರಶಾಂತವಾದ ವಾತಾವರಣ ಇರುತ್ತೆ. ಮನೆಯಲ್ಲಿ ಎಲ್ಲರೂ ಎಷ್ಟು ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅವತ್ತಿನ ದಿನ ವೈಬ್ರೇಷನ್ ಅನ್ನೋದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ನಾನು ಕೂಡ ಆಷಾಢ ಶುಕ್ರವಾರದ 3ನೇ ಶುಕ್ರವಾರದ ಪೂಜೆಯನ್ನು ಈ ರೀತಿ ಮಾಡಿದ್ದೀನಿ. ದೇವಿಗೆ ಪ್ರಿಯವಾದಂಥ ಹೆಸರುಬೇಳೆ ಪಾಯಸವನ್ನು ರೆಡಿ ಮಾಡಿ ತದನಂತರ ಇವತ್ತಿನ ದಿನ ಉಪ್ಪಿನ ದೀಪವನ್ನು ಆರಾಧನೆ ಕೂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಕಡೆ ನೋಡಿ ಉಪ್ಪಿನ ದೀಪದ ಆರಾಧನೆ ಮಾಡ್ತಾ ಇದ್ದೀನಿ ಮತ್ತು ದೇವಿಗೆ ತುಪ್ಪದ ದೀಪದ ಆರಾಧನೆ ಮಾಡುವುದು ತುಂಬ ಪ್ರಿಯಕರ. ಆದಷ್ಟು ನಾವು ಎಣ್ಣೆಯನ್ನು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ತುಪ್ಪ ಹಾಕಿ ದೀಪದ ಆರಾಧನೆ ಮಾಡೋದು ತುಂಬ ಶ್ರೇಯಸ್ಕರ ಸ್ನೇಹಿತರೆ. ಈ ದಿನ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ ಮೇಲೆ ಒಂದು ರಾಹು ಕಾಲದಲ್ಲಿ ಸಂಕಲ್ಪ ಮಾಡಿಕೊಂಡು ಕುಲದೇವರು ಅಥವಾ ದುರ್ಗಾಮಾತೆ ಬನಶಂಕರಿ ದೇವಿಗೆ ನಿಂಬೆಹಣ್ಣಿನ ದೀಪದ ಆರಾಧನೆ ಅಥವಾ ಬೆಲ್ಲದ ದೀಪದ ಆರಾಧನೆ ಮಾಡುವುದು ತುಂಬ ಸೂಕ್ತ ಸ್ನೇಹಿತರೆ. ಹಾಗಾಗಿ ಇವತ್ತಿನ ದಿನ ನಾನು ಕೂಡ ಮನೆಯಲ್ಲಿ ಈ ರೀತಿ ಪೂಜೆ ಎಲ್ಲ ಮುಗಿತು. ಇವಾಗ ನೋಡಿ ಬಾಗಿಲಿಗೆ ಮತ್ತು ದೇವರಿಗೆ ತುಪ್ಪದ ದೀಪದ ಆರಾಧನೆ ಬೆಳಗಿ ತದನಂತರ ಮನೆಯಲ್ಲಿ ಸುಗಮವಾಗಿ ನಿರ್ವಿಘ್ನವಾಗಿ ಯಾವುದು ವಿಘ್ನ ಅಡತೆಗಳು ಬರದಂತೆ ಕಾಪಾಡಪ್ಪ ಅಂತ ದೇವರಲ್ಲಿ ಬೇಡಿಕೊಂಡು ತದನಂತರ ದೀಪದ ಆರಾಧನೆ ಮಾಡಿ ನೈವೇದ್ಯ ದೀಪದ ಆರಾಧನೆ ಎಲ್ಲವನ್ನು ಮುಗಿಸಿದ್ದೀನಿ.
ಆದಷ್ಟು ಇವತ್ತು ಬೆಳಗಿನ ಬೇಗ ಎದ್ದು ಮನೆಯನ್ನು ಗುಡಿಸಿ ಒರೆಸಿ ಸ್ವಚ್ಛತೆ ಮಾಡಿ ತದನಂತರ ದೇವರ ಆರಾಧನೆ ಮಾಡುವುದು ಈ ದಿನ ತುಂಬ ಸೂಕ್ತ ಸ್ನೇಹಿತರೆ. ಹಾಗಾಗಿ ಇವತ್ತಿನ ದಿನ ಆದಷ್ಟು ನೀವು ಪೂಜೆ ಎಲ್ಲ ಮುಗಿದ ಮೇಲೆ ಮನೆಗೆ ಮುತ್ತೈದರನ್ನ ಕರೆದು ಅರಿಶಿನ ಕುಂಕುಮ ಕೊಡೋದು ಮತ್ತು ದೇವರ ಆರಾಧನೆ, ದೇವರ ನಾಮಾವಳಿ, ಲಕ್ಷ್ಮಿ ಅಷ್ಟೋತ್ರ, ದುರ್ಗಾ ಅಷ್ಟೋತ್ರ, ಲಲಿತಾ ಸಹಸ್ರನಾಮ ಹೇಳೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಶಾಶ್ವತವಾಗಿ ನೆಲೆಸಬೇಕಾದ್ರೆ ಈ ರೀತಿ ನಾವು ಪಾಸಿಟಿವ್ ಆದಂಥ ಎಲ್ಲ ಮಹತ್ಕರವಾದಂಥ ಸ್ತೋತ್ರಗಳನ್ನು ಹೇಳೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಮತ್ತು ಆದಷ್ಟು ಇವತ್ತು ದೇವರ ದರ್ಶನ ಮಾಡೋದಕ್ಕೆ ಪ್ರಯತ್ನ ಪಡಿ. ದುರ್ಗಾದೇವಿ ದರ್ಶನ, ಬನಶಂಕರಿ ದೇವಿ ದರ್ಶನ ಮತ್ತು ಚಾಮುಂಡೇಶ್ವರಿ ದೇವಿ ದರ್ಶನ ಮಾಡೋದು ತುಂಬ ಉತ್ತಮ ಸ್ನೇಹಿತರೆ. ಹಾಗಾಗಿ ನಾನು ಕೂಡ ಇವತ್ತಿನ ದಿನ ದೇವರ ಆರಾಧನೆ, ದೇವರ ದರ್ಶನ ಯಾವ ರೀತಿ ಮಾಡಿದೆ ಅಂತ ಈ ಒಂದು ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಮನೆಯಲ್ಲೆಲ್ಲ ಪೂಜೆ ಮುಗೀತು. ಇವಾಗ ಹತ್ತಿರದಲ್ಲಿರುವಂಥ ಬನಶಂಕರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ಬೆಳಗಿನ ಬೇಗನೆ ಬಂದಿದ್ದೀನಿ, ಆದರೂ ಜನ ಅಂತೂ ತುಂಬ ಇದ್ದರು. ಯಾಕಂದರೆ ಈ ಒಂದು ಆಷಾಢ ಮಾಸದಲ್ಲಿ ತಾಯಿಗೆ ತುಂಬ ಅಂದರೆ ತುಂಬ ನಿಂಬೆಹಣ್ಣಿನ ದೀಪದ ಆರಾಧನೆಯೇ ಮಾಡ್ತಾರೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಇವತ್ತು 3ನೇ ಶುಕ್ರವಾರ ಅಂದ್ರೂ ತುಂಬ ಅಂದರೆ ತುಂಬ ಜನ ಇತ್ತು. ದರ್ಶನ ಮಾಡೋದಕ್ಕೆ ಸುಮಾರು ಒಂದು 2 ತಾಸು ಆಯಿತು ಸ್ನೇಹಿತರೆ. ನಾನು ದರ್ಶನ ಮುಗಿಸೋಳಗೆ ತುಂಬ ಚೆನ್ನಾಗಾಯಿತು ದರ್ಶನ ಅನ್ನೋದು. ಹಾಗಾಗಿ ತಾಯಿ ಬನಶಂಕರಮ್ಮ ಎಲ್ಲರಿಗೂ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಒಂದು ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.